ತೀವ್ರಗೊಂಡಿದೆ ರಾಜ್ಯ ಕಾಂಗ್ರೆಸ್ನ ಒಳಜಗಳ. ಮೇಲಿಂದ ಮೇಲೆ ಸುದ್ದಿ ಬರ್ತಾ ಇದೆ. ಪ್ರತಿಕ್ರಿಯೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ನಕಾರ. ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಖರ್ಗೆ ಅವರು ಕೂಡ ರಿಯಾಕ್ಟ್ ಮಾಡಿಲ್ಲ. ಅಲ್ಲಿಗೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ. ಯಾಕೆಂದರೆ ಖರ್ಗೆ ಅವರೇ ತಾನೇ ತಾಕೀತು ಮಾಡಿದ್ದು, ಎಲ್ಲ ಬಾಯಿ ಮುಚ್ಕೊಂಡಿರಬೇಕು, ಯಾರು ಮಾತಾಡಬಾರ್ದು ಅಂತ. ಆದರೂ ಮಾತಾಡ್ತಿದ್ದಾರೆ ಅಂದರೆ ಸಹಜವಾಗಿ ಖರ್ಗೆ ಅವರಿಗೆ ಮನಸ್ಸಿಗೆ ನೋವಾಗಿರುತ್ತೆ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ. ಎಐಸಿಸಿ ಅಧ್ಯಕ್ಷರು ಅವರು. ಹಾಗಾಗಿ ಇಂಥದಕ್ಕೆಲ್ಲ ನಾನು ರಿಯಾಕ್ಟ್ ಕೊಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರ ಖಡಕ್ ಸಂದೇಶದ ನಡುವೆ ಈ ಥರ ಮಾತನಾಡ್ತಾರೆ ಅಂತಂದರೆ ಬೇಜಾರಾಗಲ್ವಾ? ಇಷ್ಟಕ್ಕೂ ಅವ್ರು ಯಾರು? ಎಐಸಿಸಿ ಅಧ್ಯಕ್ಷರು. ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಯಾಕೆ ರಿಯಾಕ್ಟ್ ಮಾಡಬೇಕು ಅಂತ ಅವರು. ಸೊ ಇದು ಎಲ್ಲಿ ಸಂಘರ್ಷ ತಾರಕಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಯಾಕೋ ಬಿ ಜೆ ಪಿ ಥರನೇ ಆಗ್ತಾ ಇದೆ ಕಾಂಗ್ರೆಸ್ಸುವೆ. ಈ ಬಿ ಜೆ ಪಿನಲ್ಲಿ ಯತ್ನಾಳ್ ಯಾರಿಗೂ ಕೇರ್ ಮಾಡಲ್ವಲ್ಲ, ಅದೇ ಥರ ಈಗ ಕಾಂಗ್ರೆಸ್ನಲ್ಲೂ ನಾಯಕರು ಹುಟ್ಕೋತಾ ಇದ್ದಾರೆ. ನಾವು ಯಾರಿಗೂ ಕೇರ್ ಮಾಡಲ್ಲ. ಹಾಗಾದರೆ ಅಧ್ಯಕ್ಷರು ಅಂತ ಯಾಕೆ ಬೇಕು? ಕೆ ಪಿ ಸಿ ಸಿಗೆ ಒಬ್ಬರು ಅಧ್ಯಕ್ಷರು ಯಾಕೆ? ಎ ಐ ಸಿ ಸಿಗೆ ಯಾಕೆ? ಮುಖ್ಯಮಂತ್ರಿ ಅಂತ ಯಾಕೆ? ಯಾರ ಮಾತಿಗೂ ಬೆಲೆ ಕೊಡಲ್ಲ ಅಂದರೆ? ಇವರೆಲ್ಲ ತುಂಬ ಸೀನಿಯರ್ ಲೀಡರ್ಸು. ಇವ್ರ ಮಾತುಗಳಿಗೆ ಜೂನಿಯರ್ ಲೀಡರ್ಸ್ಗಳು ಕೂಡ ಈಗ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಪಕ್ಷಕ್ಕೆ ಇದು ತೀವ್ರ ಮುಜುಗರದ ವಿಚಾರ.